ನಾಗೇಂದ್ರಗೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮೃತನ ಪತ್ನಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ವಾಲ್ಮೀಕಿ ನಿಗಮ ಹಗರಣ ಏನಿದೆ ಅದರಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂತಹ ಚಂದ್ರಶೇಖರನ್ ಕುಟುಂಬ ಈಗ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ವಾಲ್ಮೀಕಿ ಹಗರಣ ಸಂಬಂಧ ಚಂದ್ರಶೇಖರನ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು. ಆರೋಪಿಯಾಗಿರುವ ನಾಗೇಂದ್ರಗೆ ಆ ಕೇಸ್ನಲ್ಲಿ ಈಗ ಮತ್ತೊಮ್ಮೆ ಸಚಿವ ಸ್ಥಾನ ಪದವಿ ಒಲಿದು ಬಂದಿದೆ. ಚಂದ್ರಶೇಖರನ್ ಕುಟುಂಬಕ್ಕೆ ಈವರೆಗೂ ಅವರ PF ಅಂದರೆ ಚಂದ್ರಶೇಖರ್ ಅವರ PF ಮತ್ತು ಗ್ರ್ಯಾಚ್ಯುಟಿ ಹಣ ಏನಿದೆ ಅದೇನೇ ಸಿಕ್ಕಿಲ್ಲ. ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿರ್ತಾರೆ ಚಂದ್ರಶೇಖರನ್ ಅವರು. ಮಗನಿಗೆ ವಾಚ್ಮೆನ್ ಕೆಲಸ ಕೊಟ್ಟಿರೋದಕ್ಕೆ ಕುಟುಂಬ ಬೇಸರವನ್ನು ವ್ಯಕ್ತಪಡಿಸಿದೆ. ಕುಟುಂಬಕ್ಕೆ ನ್ಯಾಯ ಒದಗಿಸಿ ಅಂತ ಹೇಳಿ ಅವರ ಪತ್ನಿ ಕವಿತಾ ಅಳಲನ್ನು ತೋಡ್ಕೊಂಡಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನಮಗೆ ನ್ಯಾಯ ಸಿಗಲಿ ಅನ್ನೋದು ಅವರ ಮನವಿ. ಸರ್, ನಮ್ಗೆ ಯಾವುದೇ ರೀತಿ PF ಆಗಲಿ, ನಮಗೆ ಪೆನ್ಷನ್ ಪ್ಲ್ಯಾನ್ ಆಗಲಿ ಯಾವುದೂ ನಮ್ಗೆ ಸಿಕ್ಕಿಲ್ಲ. ಮಗನಿಗೂ ಅವ್ರ ತಂದೆ ಅಧೀಕ್ಷಕರಾಗಿದ್ದರು. ಮಗನಿಗೆ ನೋಡಿದ್ರೆ ಅವನಿಗೆ ವಾಚ್ಮೆನ್ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸದಲ್ಲೇ ನಮ್ಗೆ ಸಮಾಧಾನ ಇಲ್ಲ. ಇದನ್ನು ಏನು ತೊಂದರೆ ಅಂದರೆ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಸರ್. ನಮಗೇನಿದ್ರು ಮಗನಿಗೆ ಒಳ್ಳೆ ಪೋಸ್ಟಿಂಗು ಆಗಲಿಲ್ಲ. ಜೊತೆಯಲ್ಲಿ ನಮ್ಮ ಮನೆಯವ್ರ PF ಆಗಲಿ, ಗ್ರ್ಯಾಜುಯೇಟಿ PF ಅಮೌಂಟ್ ಇದುವರೆಗೂ ಬಂದಿಲ್ಲ ಸರ್. ಪೆನ್ಷನ್ ಅಮೌಂಟು ಬಂದಿಲ್ಲ. ಇದರಲ್ಲಿ ನಮಗೆ ಯಾವುದೇ ತುಂಬ ತೊಂದರೆ ಆಗಿದೆ ನಮಗೆ. ಇದರಿಂದ ನಾವೇನು ಹೇಳ್ತಿರೋದು, ಯಾವ್ದಾದ್ರು ಮಿನಿಸ್ಟ್ರಿ ಪೋಸ್ಟ್ ಕೊಟ್ಕೊಳ್ಳಿ, ಅವ್ರ ಸರ್ಕಾರ ಲೆವೆಲಲ್ಲಿ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೊಂದು ನ್ಯಾಯ ಕೊಡಿಸಿ ಅಂತೇಳಿ ಎಲ್ಲರ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ ಸರ್. ತಪ್ಪಿತಸ್ಥರಿಗೆ ಇನ್ನೂ ಶಿಕ್ಷಣೆ ಆಗಿಲ್ಲ ವಿಚಾರದಲ್ಲಿ. ನ್ಯಾಯನೂ ಕೇಳ್ತಾ ಇದ್ರೆ ನೀವು ಅವಾಗೆಲ್ಲ ಮೊದಲಲ್ಲ. ಈಗ PF ಕೊಟ್ಟಿಲ್ಲ, ಒಂದ್ ಕಡೆ ನ್ಯಾಯನೂ ಕೊಟ್ಟಿಲ್ಲ. ಏನು ಅನ್ಸುತ್ತೆ ಸರ್ಕಾರ? ಸರ್, ಅದೇ ಹೇಳ್ತಾ ಇದ್ದೀನಲ್ಲ, PF 2 ವರ್ಷ ಆಯ್ತು. ಅವ್ರು 2 ವರ್ಷ ತುಂಬಿದ್ 3ನೇ ವರ್ಷಕ್ಕೆ ಬೀಳ್ತಾ ಇದ್ರು. ಇನ್ನೂ ನಾನು PF ಪ್ರತಿ ತಿಂಗಳು ಹೋಗಿ ಬಂದು ಈಗ ಬೇಜಾರಾಗಿ ಹೋಗೇ ಇಲ್ಲ ಸರ್. ನಾನು ಬೇಕಾದ್ರೆ ನಾನು ಪ್ರತಿಯೊಂದು ಲೆಟ್ರು ನಾನು ಕೊಡ್ತೀನಿ. ವಾಲ್ಮೀಕಿ ಆಫೀಸಿಗೆ ಎಷ್ಟು ಸರಿ ಹೋಗಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಸರ್. ನಾನು ಪ್ರತಿ ಸರಿ ಹೋಗಿದ್ದೀನಿ. ಅದು ಅಕ್ಲೈನ್ಮೆಂಟ್ ಪ್ರತಿಯೊಂದು OC ಕಾಪಿನೂ ನನ್ನ ಹತ್ರ ಇದೆ ಸರ್. ಅವ್ರು ಯಾವುದೇ ರೀತಿ ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತೇಳಿ ಇನ್ನೂ ಪೆಂಡಿಂಗ್ ಇಟ್ಕೊಂಡೇ ಕೂತಿದ್ದಾರೆ. PF ಆಗಿಲ್ಲ ಸರ್. ನಮಗೆ ಗ್ರ್ಯಾಜುಯಿಟಿ ಕೊಡಕ್ಕೆ ಬರೋದೇ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಇನ್ನೂ ಅದು ಲೆಟ್ರ್ ಕೊಟ್ಟಿಲ್ಲ, ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ನಮ್ಗಿನ್ನೂ PF ಇನ್ನೂ ಇದು ಪೆನ್ಷನ್ ಪ್ಲಾನ್ ಸಮೇತ ಆಗಿಲ್ಲ ಸರ್ ನಮಗೆ. ಯಾಕೆ ಏನು ಹೇಳ್ತಾರೆ ಅಲ್ಲಿ ಹೋದ್ರೆ ಮೇಡಮ್ ಇನ್ನೂ ಆಗಿಲ್ಲ, ಮಾಡ್ತೀವಿ, ಪೆಂಡಿಂಗ್ ಇಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಇದೇ ರೀತಿ ಕತೆ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿ ಇದು ಮಾಡಿದ್ರು ನಮ್ಗೆ ಓಡಾಡಿದ್ರು ಆಗಿಲ್ಲ ಸರ್ ನಮಗೆ. ಆ್ಯಕ್ಚುಲಿ ನಾನು PF ಆಫೀಸಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರೂ ಸಮೇತ ನಮಗೆ ಏನು ಇಶ್ಯೂ ಆಗಿಲ್ಲ. ಮೇನ್ ನಮ್ಗೆ ಅದೇ ಮೇನ್ ತೊಂದರೆ ಆಗಿರೋದು ಸರ್. ಈಗ ನಿಮ್ಮ ಕುಟುಂಬ ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಇದೆ, ನೀವು ಅವತ್ತು ಏನು 2 ವರ್ಷದಿಂದನೂ ಹೋರಾಡ್ತಿದ್ದೀರಾ, ನ್ಯಾಯಕ್ಕಾಗಿ ಪರಿಹಾರಕ್ಕಾಗಿ ಹೋರಾಡ್ತಿದ್ದೀರಾ. ಹೌದು ಸರ್. ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಸಚಿವರಿಗೆ ಅವರಿಗೂ ಈಗ ವಾಪಸ್ ಸಚಿವ ಸ್ಥಾನ ಅವಾಗ ಈ ಇಶ್ಯೂ ಆದಾಗ ವಾಪಸ್ ತಗೊಂಡಿದ್ರು. ಈಗ ಮತ್ತೆ ಅವ್ರನ್ನ ಸಚಿವರು ಮಾಡಿದ್ದಾರೆ. ಸರ್ಕಾರ ಅವರಿಗೆ ಸಚಿವ ಸ್ಥಾನ ವಾಪಸ್ ಕೊಡ್ತಿದೆ, ಬಟ್ ನಿಮ್ಗೆ ಯಾಕೆ ನ್ಯಾಯ ಕೊಡ್ಸಕ್ಕೆ? ಅದನ್ನೇ ನಾನು ಕೇಳ್ತೀರಿ ಸರ್. ಇವತ್ತೆಲ್ಲ ಸರ್ಕಾರ ಮುಂದೆ ನಾನು ಕೇಳ್ಕೊಂತಿರೋದು ಒಂದೇ, ನಮ್ಮಂಥವ್ರಿಗೆ ಈ ಥರ ಅನ್ಯಾಯ ಆಗ್ತಾ ಇದೆ. ಇಷ್ಟು ಓಡಾಡಿ ನಾವು PFಗೋಸ್ಕರ ಎಷ್ಟೊಂದು ಓಡಾಡ್ಬೇಕಾದ್ರೆ ನಮ್ಗೆ ಎಷ್ಟು ನೋವಿದೆ ಸರ್. ನಾವು ಒಂದು ಸರಿಗೆ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ನನಗೆ 2,000 ಖರ್ಚಾಗುತ್ತೆ ಸರ್. ನಾನೇನು ಮಾಡಬೇಕು? ಈ 2 ವರ್ಷದಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಮತ್ತೆ? ಅದೇ ಸರ್, ಅವರಿಗೆ ನ್ಯಾಯ ಸಿಕ್ಕಿರೋದು, ನಮಗೇನು ನ್ಯಾಯ ಸಿಕ್ಕಿಲ್ಲ ಸರ್. ನಮಗೆ ಇದರಲ್ಲಿ ಏನೂ ನ್ಯಾಯ, ಸತ್ತವ್ರು ನಾವು ಅದರಿಂದ ಹೊರಗಡೆ ಬರೋಕ್ಕಾಗದೆ ನೋವು ತಿಂತಾ ಇದೀವಿ ಹೊರತು ನಮ್ಗೆ ಯಾವುದೇ ಬೆನಿಫಿಟ್ ಆಗಿಲ್ಲ ಸರ್. ನಮಗೆ ಮನೆಯವರು ನೋಡಿದ್ರೆ ಅಧೀಕ್ಷಕರಾಗಿದ್ರು. ನಮ್ಮ ಮಗನಿಗೆ ನೋಡಿದ್ರೆ SLC ಬೇಸ್ ಮೇಲೆ ಅದು ಏನಕ್ಕೂ ಬೇಡಲಿಲ್ಲ, ವಾಚ್ಮೆನ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಸರ್. ಹಾಸ್ಟೆಲಲ್ಲಿ ಪರ್ಮನೆಂಟ್ ಅಲ್ಲ, ಇನ್ನೂ ಟೆಂಪ್ರವರಿ ಪೋಸ್ಟಿಂಗ್ ಎಲ್ಲ ಇದೆ. ಈಗ ಇದೆಲ್ಲ ಆದಾಗ ನಮಗೂ ತುಂಬ ನೋವಾಗುತ್ತೆ ಸರ್. ಏನು ಸರ್ ನಮ್ಗೆ ನ್ಯಾಯ ಸಿಕ್ತು? ನಾನು ಕೇಳ್ತಾ ಇರೋದು ಒಂದೇ. ಸರ್ಕಾರ ಬದಲಾದ ತಕ್ಷಣ ಈಗ ಏನು ಆ ಪ್ರಕರಣದಲ್ಲಿ ಆರೋಪಿ ಇದ್ದಾರೆಲ್ಲ ಒಂದೊಂದು ಹುದ್ದೆಗೆ ಹೋಗ್ಬಿಟ್ರು. ಈಗ ಮತ್ತೆ ಅವ್ರವ್ರ ಹುದ್ದೆಗೆ ಹೋದ್ರು ಸರ್. ನಮಗೆ ಇದ್ರಲ್ಲಿ ಅನ್ಯಾಯ ಆಗಿರೋದು ಸರ್. ನಾನು ಮತ್ತೆ ಕೇಳ್ಕೊಂತಿರೋದು ನ್ಯಾಯ ಬೇಕು ನಮಗೆ ಸರ್. ನಾನು ಹೇಳ್ದೆ ತಪ್ಪಿತಸ್ಥರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಸರ್. ನಾನು ಕೇಳ್ತಾ ಇರೋದು ಒಂದೇ, ಯಾಕಂದ್ರೆ ಮತ್ತೆ ಈ ರೀತಿ ಆಗ್ಬಾರ್ದು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಅಧಿಕಾರಿಗಳು ಬಲಿಯಾಗ್ತಾರೆ, ಅವ್ರ ಮೇಲ್ ಹಂತದಲ್ಲಿ ಇರೋರು ಚೆನ್ನಾಗಿರ್ತಾರೆ ಅಧಿಕಾರಿಗಳು. ಯಾಕಂದ್ರೆ ಈಗ ನಮ್ಮ ಮನೆಯವರೇ ಬಲಿಯಾಗಿದ್ದು ಎಲ್ಲ. ಅವ್ರವ್ರು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಪರಿಶ್ರಮನಿಗೂ ಸಂಬಳ ಆಗಿದೆ, ತಿಂಗಳ ಸಂಬಳ ಆಗ್ತಾ ಇದೆ. ಅವ್ರು ಮತ್ತೆ ಪೋಸ್ಟಿಂಗ್ ಹೋಗ್ತಿದ್ದಾರೆ. ಪದ್ಮನಾಭನು ರಿಲೀಸ್ ಆಗಿದ್ದಾರೆ, ಅವ್ರಿಗೆಲ್ಲ ಆಗಿದೆ. ನಾವೇನ್ ಪಾಪ ಮಾಡಿದ್ವಿ ಸರ್? ಒಂದು PF ಪೆನ್ಷನಿಗೆ 2 ವರ್ಷದಿಂದ ಓಡಾಡ್ತಾ ಇದೀವಿ ನಾವು. ನಾನು ಪ್ರತಿ ತಿಂಗಳು ಹೋಗಿದ್ದೀನಿ, ಎಷ್ಟು ತಿಂಗಳು ಹೋಗಿದ್ದೀನಿ ಅದು OC ಕಾಪಿ ನನ್ನ ಹತ್ರ ಇದೆ ಸರ್. ಮತ್ತೆ PF ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಎಲ್ಲ ರೀತಿನೂ ನಾನು ಮಾಡಲಿಲ್ಲ ಕೆಲಸ ಇಲ್ಲ ಸರ್. ನಮ್ಗಾದ್ರೆ ಸಾಕು, ಒಂದು ಪೆನ್ಷನ್ ಆಗುತ್ತಲ್ಲ, ನಮ್ಗೊಂದು ಖರ್ಚಿಗೆ ಆಗುತ್ತಲ್ಲ ಅಂತ ಓಡಾಡಿದೀವಿ. ಅದು ಸಮೇತ ನಮ್ಗಾಗಿಲ್ಲ. ಎಲ್ಲರೂ ತಿಳ್ಕೊಂಡಿರೋದು, ಕೆಲವರು ಸುಮಾರು ಜನ ತಿಳ್ಕೊಂಡಿರೋದು ತುಂಬ ದುಡ್ಡು ಬಂದ್ಬಿಟ್ಟಿದೆ, ಯಾವುದು ನಮಗೆ ಬಂದಿಲ್ಲ ಸರ್. CM ಸರ್ಗೂ ನಾನು ಅದೇ ಕೇಳ್ಕೊಳ್ಳೋದೆ ಸರ್, ನಮ್ಗಾಗಿರೋ ಅನ್ಯಾಯ ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು. ಈ ಥರ ಅಲ್ದಾಡ್ಸೋದು ನಮಗೆ ಕಮ್ಮಿ ಮಾಡಿ ಸರ್. ಸತ್ತು ಕುಟುಂಬಕ್ಕೆ ಎಷ್ಟೊಂದು ನೋವಾಗಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು ಸರ್.
ನಾವು ಪ್ರತಿ ವರ್ಷನೂ ನಾವು ಕಷ್ಟಪಡೋದು ನಮಗೆ ಮತ್ತೆ ನಾನು ಫೀಸ್ ಕಟ್ಟಕ್ಕೆ ಸಮೇತ ನನ್ನ ಗೋಲ್ಡ್ ಎಲ್ಲ ಮತ್ತೆ ವಾಪಸ್ ಇಟ್ಟು ಬ್ಲೆಡ್ಜ್ ಮಾಡಿ ಬ್ಯಾಂಕಲ್ಲಿ ನಾನು ಒಂದು ಫೀಸ್ ಕಟ್ಟಿದ್ದೀನಿ ಸರ್. ನಮ್ಗೆ ಆ ತೊಂದರೆ ಎಲ್ಲ ಇದೆ. ಬರೀ ನಾವು ಅದನ್ನ PF ಆಗಲಿ ಅಂತಾನೆ ತುಂಬ ಸರಿ ಓಡಾಡಿದ್ದೀನಿ ಸರ್ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.